ಮಿತ್ರರೇ ನಮಸ್ಕಾರ. ನಾನು ನಿಮ್ಮ ಹಿರಿಸಾವೆ ಕಿರಣ್. ಲಿಚ್ಚಪಿಯ ಭಾಗ 11ಕ್ಕೆ ಸ್ವಾಗತ. 17/10/2021. ಪೂರ್ವ ಘಟ್ಟಗಳ ನಡುವಿನ ಹಾಗೂ ಸಮುದ್ರ ತೀರದ ನಗರ ವಿಶಾಖಪಟ್ಟಣಂನ ಒಂದು ತೀರದಲ್ಲಿ ಕೂತ್ಕೊಂಡು ಈ ಕಥೆಯನ್ನು ವಾಚನ ಮಾಡ್ತಾಯಿದ್ದೀನಿ. ಸಮುದ್ರದ ಅಲೆಗಳ ಅಬ್ಬರ ಆಗಾಗ ನಿಮಗೆ ಕೇಳಿಸಿದ್ರೂ ಕೇಳಿಸ್ಬೋದು. ಓದಿ ಕೇಳಿ ಎಂಜಾಯ್ ಮಾಡಿ. ಲಿಚ್ಚಪಿಯ ಭಾಗ 11. ಇಲ್ಲಿಯವರೆಗೆ ಶೃಂಗ ಸಾಮ್ರಾಜ್ಯದ ರಾಜ ಸುಮೇರು ನವರಾತ್ರಿಯ ಸಂದರ್ಭದಲ್ಲಿ ಸಂಗೀತ ನೃತ್ಯ ಸ್ಪರ್ಧೆ ಏರ್ಪಡಿಸಿರುತ್ತಾನೆ. ಅದರಲ್ಲಿ ಪಕ್ಕದ ರಾಜ್ಯದ ಲಿಚ್ಚಪಿ ಎಲ್ಲ 5 ವಿಭಾಗಗಳಲ್ಲಿ ಗೆದ್ದು ನಾಟ್ಯ ತರಂಗಿಣಿ ಬಿರುದು ಪಡೆದಿರುತ್ತಾಳೆ. ನಿಜ ಸಂಗತಿಯೆಂದರೆ ಅವಳು ಹಾಗೂ ಅನಿರುದ್ಧ ರಾಜ ಸುಮೇರುವನ್ನು ಕೊಲ್ಲಲು ನಿಯುಕ್ತಿಯಾಗಿರುತ್ತಾರೆ. ಹೀಗಿರುವಾಗಲೇ ಲಿಚ್ಚಪಿ ಹಾಗೂ ಅನಿರುದ್ಧನ ಕೊಲೆಯ ಪ್ರಯತ್ನವಾಗುತ್ತದೆ. ಈ ಮಧ್ಯೆ ರಾಜ ಸುಮೇರುವಿನ ತಮ್ಮ ವಿಂಧ್ಯನ ಹತ್ಯೆಯಾಗಿ ಊರಲ್ಲೆಲ್ಲ ಗುಲ್ಲಾಗುತ್ತದೆ. ಇದೇ ಕಾರಣವೊಡ್ಡಿ ಅನಿರುದ್ಧನ ಬಂಧನವಾಗಿ ಲಿಚ್ಚಪಿ ದಿಗ್ಭ್ರಮೆಗೊಳಗಾಗುತ್ತಾಳೆ. ಈ ಮಧ್ಯೆ ರಾಜ ಸುಮೇರು ಲಿಚ್ಚಪಿಯನ್ನು ತನ್ನ ಅಪ್ರತಿಮ ಖಾಸಗಿ ಬಂಗಲೆಯಾದ ಮಿಹಿರಾ ಮಹಲಿಗೆ ಒಯ್ದು ಅವಳ ಚಿತ್ರ ಬಿಡಿಸುತ್ತಾನೆ. ಮುಂದೆ ಓದಿ. ರಾಜನ ಹತ್ಯೆ. ಚುಮು ಚಳಿಗೆ ಬೆಂಕಿ ಕಾಯಿಸುತ್ತಾ ಕುಳಿತಿದ್ದರು 4 ಸ್ನೇಹಿತರು. ಮೊದಲೇ ಎತ್ತರದ ಪ್ರದೇಶ, ಇನ್ನು ಕಾರ್ತಿಕದಲ್ಲಿ ಮತ್ತೂ ಚಳಿ. ಏನು ಕೆಲಸವಿಲ್ಲದೆ ರಾತ್ರಿಯಲ್ಲಿ ಎತ್ತರದ ಕೋಟೆ ಕಾಯುವ ಕೆಲಸ ಅತಿ ದುಸ್ತರವಾದದ್ದು. ಈ ರೀತಿ ಕಾವಲು ಕಾಯೋದಕ್ಕಿಂತ ಯುದ್ಧವೇ ವಾಸಿ. ಕಳೆದ 10 ವರ್ಷ ಒಂದರ ಮೇಲೊಂದರಂತೆ ಯುದ್ಧಗಳನ್ನು ಮಾಡಿದ ರಾಜ ಈಚೆಗೆ 1 ವರ್ಷದಿಂದ ತೆಪ್ಪಗಿದ್ದಾನೆ. ನೆರೆಹೊರೆಯವರೂ ದಾಳಿ ಮಾಡಿಲ್ಲ ಅಥವಾ ಮಾಡುವ ಸೂಚನೆಯೂ ಇಲ್ಲ. ಅಮಾತ್ಯ ರಮಣದೀಪ ಶರ್ಮನ ಬಲವಾದ ಗೂಢಚರ್ಯೆಯಿಂದ ಹಾಗೂ ರಾಜಕಾರಣದ ಚಾತುರ್ಯದಿಂದ ರಾಜ್ಯ ಶಾಂತವಾಗಿದೆ. ಆದರೂ ಗಡಿಭಾಗಗಳನ್ನು ಕಾಯಲೇಬೇಕಲ್ಲವೇ? ಈ ಚಳಿಯಲ್ಲಿ ಹೆಂಡತಿ ಮಕ್ಕಳಿಂದ ದೂರವಿದ್ದು ತಮ್ಮ ತಮ್ಮ ಗುಡಿಸಲು ತಾವೇ ಕಟ್ಟಿಕೊಂಡು ತಮ್ಮ ಅನ್ನ ತಾವೇ ಬೇಯಿಸಿಕೊಂಡು ಯಾವುದೇ ಮನರಂಜನೆ ಇಲ್ಲದೆ ಗಡಿ ಕಾಯೋದು ವೀರ ಸೈನಿಕರಿಗೆ ಬೇಸರದ ಸಂಗತಿಯೇ. ಸಾಗರ ಉಕ್ಕುತ್ತಿರಬೇಕು, ಅಲೆಗಳು ಮೇಲೆದ್ದು ಇಳಿಯುತ್ತಿರಬೇಕು. ಆಗಲೇ ಸೊಗಸು. ಶಾಂತವಾಗಿದ್ದರೇನು ಚೆನ್ನ. ಹಾಗೆ ಸೈನಿಕರಿಗೆ ಯುದ್ಧವಿರಬೇಕು, ಕತ್ತಿ ಝಳಪಿಸುತ್ತಿರಬೇಕು. ಅದೇ ರೋಚಕ ಬದುಕು. ಅದರಲ್ಲೂ 20-25ರ ಹರೆಯವಂತೂ ಕತ್ತಿಯನ್ನು ಅದರ ಹೊದಿಕೆಯೊಳಗೆ ಸಿಕ್ಕಿಸಲು ಮನಸ್ಸೇ ಬಾರದ ಕಾಲ. ಹೀಗಿರುವಾಗ ವರ್ಷವೆಲ್ಲ ಕತ್ತಿಯನ್ನು ಮುಟ್ಟಿಲ್ಲವೆಂದರೆ ಸೈನಿಕ ಎನ್ನುವ ಪದವಿಗೇನು ಶೋಭೆ? ಆದರೂ ಹೊಟ್ಟೆಪಾಡಿಗಾಗಿ ದುಡಿಯಲೇಬೇಕು. ವರ್ಷಕ್ಕೆ 3 ತಿಂಗಳು ಈ ಬೆಟ್ಟದ ಮೇಲೆ ಪಹರೆ ಕಾಯಲೇಬೇಕು. ಅಲ್ಲೇ ಗಿರಿಜನರು ತಯಾರಿಸಿದ ಮದ್ಯ ಸೇವಿಸುತ್ತಾ ಬೀಡಿ ಸೇದುತ್ತಾ ಮೂವರು ಹೊರಟುತ್ತಿದ್ದರು. ಒಣಗಿದ ಕಡ್ಡಿಗಳಾದ್ದರಿಂದ ಬೆಂಕಿ ಜೋರಾಗಿ ಹತ್ತಿ ಉರಿಯುತ್ತಿತ್ತು. ಎದುರಿಸಿಬಿಟ್ಟು ಬಿಡುತ್ತಾ ಅವರ 4ನೇ ಸ್ನೇಹಿತ ಸೈನಿಕ ಬಂದು ಬೆಂಕಿಯ ಆಬದಿ ಕುಂತ. ಏನೋ ನೆನ್ನೆ ಕೆಳಗೆ ಹೋಗಿದ್ದೋನು ಈಗ ಬಂದೆ. ಸಿಂಗಾರಿ ಸಿಕ್ಕಿದ್ಲಾ? ಅಮ್ಮನ ಮನೆಗೆ ಹೋಗಿ 3 ತಿಂಗಳು ಬರೋಲ್ಲ ಅಂದಿದ್ಲಲ್ಲ. ಕಾಲೆಳೆದರು ಸ್ನೇಹಿತರನ್ನು. ಬೆಂಕಿಗೆ ಕೈಕೊಟ್ಟು ಕಾಯಿಸುತ್ತಾ ಅವನು, ಸಿಗದೆ ಎಲ್ಲೋಗ್ತಾಳೆ ಅವಳು? ಸಿಕ್ಕಿದ್ಲು, ನಿನ್ನೂ ಕೇಳಿದ್ಲು. ವರ್ಷ ಸೀರೆ ಕೊಡ್ತೀನಿ ಅಂದಿದ್ಯಂತೆ ನೀನು. ಮರ್ತಿಲ್ಲ ಅವಳು, ಕಾಯ್ತಾ ಇದ್ದಾಳೆ ಎಂದು ಸ್ವಲ್ಪ ಹೆಚ್ಚಾಗಿಯೇ ಹೇಳಿದ. ಕುತೂಹಲದಿಂದ, ಹೌದೇನ್ಲಾ? ತಂದಿವಿನಿ. ಸೀರೆನೂ ಇದೆ, ಬಳೆನೂ ಇದೆ, ಗೆಜ್ಜೆನೂ ಇದೆ. 1 ವಾರಕ್ಕೊಂದೊಂದು ಕೊಡ್ತೀನಿ. ನಿಜವಾಗ್ಲೂ ಕೇಳಿಲ್ಲ ನನ್ನ? ಇನ್ನೇನಂದ್ಲು? ಅವಳ ತಂಗಿನೂ ಇದ್ಲಾ ಎಂದು ಪಿಸುಗುಟ್ಟಿದ ಹತ್ತಿರ ಬಂದು. ಅಬ್ಬಾ, ಆಸೆ ನೋಡು. ಅಕ್ಕ ತಂಗಿ ಇಬ್ಬರು ಬೇಕಾ ನಿಂಗೆ? ತಂಗಿ ವಿಷಯಕ್ಕೆ ಬಂದರೆ ಅವಳು ಹೆಮ್ಮಾರಿ ಆಗ್ತಾಳೆ ಹುಷಾರು ಎಂದು ವಸ್ತ್ರ ಕೆಳಗೆ ಹಾಕಿ ಕೂತ. ನಿನಗೇನು ಗೊತ್ತು, ಅವಳ ತಂಗಿ ಜೊತೆನೇ ವರ್ಷ ಎಲ್ಲ ಇದ್ದೆ ಎಂದು ಹೇಳಲು ಹೊರಟರು. ಅದು ಇವನಿಗೇಕೆ ಹೇಳಬೇಕು ಎಂದು ಸುಮ್ಮನಾದ ಅವನು, ಹಾಂ ಗೊತ್ತು, ತಂಗಿನ ಭಾಳ ಪ್ರೀತಿ ಮಾಡ್ತಾಳೆ ಸಿಂಗಾರಿ. ಅವಳು ಕೂದಲು ಮುಟ್ಟೋಕ್ಕೂ ಬಿಡೋಲ್ಲ. ಇನ್ನೇನು ವಿಶೇಷ ಹೇಳಿದ್ಲಪ್ಪ?
ಭಾರೀ ವಿಷಯ ಗೊತ್ತಾಯಿತು ಕಣ್ರಲ್ಲ ಈ ಬಾರಿ. ಕೇಳಿದರೆ ದಂಗಾಗ್ತೀರಾ ನೀವು ಎಂದಾಗ ಎಲ್ಲ ಹುಬ್ಬೇರಿಸಿದರು. ಏನು ಅಂತ ವಿಷಯ? ಸಿಂಗಾರಿಗೆ ಮದುವೆ ಏನೋ ಎಂದು ನಕ್ಕ. ತಾನು ನಕ್ಕ ಅವನು, ಅವಳ ವಿಷಯ ಅಲ್ರಪ್ಪ, ಇದು ದೇಶದ ವಿಷಯ. 1 ವರ್ಷದಿಂದ ಯುದ್ಧ ಇಲ್ಲ, ಇನ್ನು ಮುಂದೆ 5-6 ವರ್ಷ ಯುದ್ಧ ಇರಲ್ಲ ಬಿಡ್ರಪ್ಪ. ಈ ಚಳಿಲಿ ಸಾಯೋದು ನಮಗೆ ಶಾಶ್ವತ ಅನಿಸುತ್ತೆ. ಅದೇನು ಬಿಡಿಸಿ ಹೇಳೋ, ಮೊದಲೇ ಚಳಿ, ನೀನು ಬೇರೆ ಕಾಡ್ತೀಯಲ್ಲ ಎಂದು ಕುಕ್ಕರಗಾಲಲ್ಲಿ ಕೂತ ಇನ್ನೊಬ್ಬ. ದೊಡ್ಡ ವಿಷಯ ಕಣ್ರಪ್ಪೋ, ರಾಜ ಮಹೋಬಲನ್ನು ಸಾಯಿಸ್ಬಿಟ್ರಂತೆ. ಕಣ್ಣರಳಿಸಿದ ಎಲ್ಲರೂ, ಆ ಯಾರು? ಆ ಕಡೆ ರಾಜ್ಯದ ಮಹೋಬಲದ ರಾಜ ಅಮೃತಜಿತ ಬಲನೇ ಎಂದರು ಒಕ್ಕೊರಲಿನಿಂದ. ಹೌದು, ಅವನೇ. ನಿನ್ನೆಯೋ ಮೊನ್ನೆಯೋ ಅಂತೆ. ಅದಕ್ಕೆ ಇನ್ನೂ 200 ಸೈನಿಕರು ನಾಳೆ ನಾಡಿದ್ದರಲ್ಲಿ ಇಲ್ಲಿ ಬರ್ತಾರಂತೆ. ಹುಷಾರಾಗಿರಿ ಅಂತ ಕೆಳಗಿನ ನಾಯಕ ನನಗೆ ಹೇಳಿ ಕಳಿಸಿದ. ಆ ಕಡೆ ಸೈನ್ಯದವರು ನಮ್ಮ ಮೇಲೆ ದಾಳಿ ಮಾಡಿದ್ರೂ ಮಾಡ್ಬೋದಂತೆ. ಈಗ ತಾನೇ ಹೇಳಿದ್ಯಲ್ಲೋ ಇನ್ನು 5-6 ವರ್ಷ ಯುದ್ಧ ಇಲ್ಲ ಅಂತ, ಈಗ ನೋಡಿದ್ರೆ ಹೀಗಂತೀ? ಹುಷಾರಾಗಿರಬೇಕು ಅಷ್ಟೇ ಕಣ್ಲ. ಅವರು ಆ ರಾಜ ಇದ್ದಾಗಲೇ ನಮ್ಮನ್ನೇನು ಮಾಡೋಕ್ಕೆ ಆಗಲಿಲ್ಲ. ನಮ್ಮ ಸೈನ್ಯದ ಕಾಲು ಭಾಗ ಇರಲಿಲ್ಲ ಅವನ ಹತ್ರ. ಇನ್ನೂ ಈಗ ರಾಜ ಸತ್ತಾಗ ದಾಳಿ ಮಾಡ್ತಾರಾ? ಅದು ನಿಜ ಅನ್ನು. ಹೋದ ಯುದ್ಧದಲ್ಲಿ ನಾನಿದ್ದೇನಲ್ಲ, ಪಾಪ ಅವರ ಸೈನಿಕರ ಹತ್ರ ಸರಿಯಾಗಿ ಅಂಗಿ ಇಲ್ಲ, ಲುಂಗಿನೂ ಇಲ್ಲ, ಮೊಂಡಾಗಿದ್ದ ಕತ್ತಿಗಳು, ಮೋನಚೆ ಇಲ್ಲದ ಬಾಣಗಳು. ಆ ರಾಜ ಮಾತ್ರ ಐನಾತಿ. ಅವನ ಸೈನಿಕರೆಲ್ಲ ತಿರುಬೋಕಿ ಥರನೇ ಇದ್ದದ್ದು. ಸರಿಯಾಗಿ ಸಂಬಳ ಕೊಡ್ತಿರ್ಲಿಲ್ವಂತೆ. ರಾಜನೇ ಸೈನಿಕರನ್ನ ಕಳಿಸಿ ಶ್ರೀಮಂತರ ಮೇಲೆ ದಾಳಿ ಮಾಡಿಸ್ತಿದ್ದಂತೆ, ಕಳ್ಳರು ಥರ. ಬೇಲಿನ ಎದ್ದು ಹೊಲ ಮೈದರೆ ಹೀಗೆ ಆಗೋದು. ಹೇಗೆ ಸತ್ನಂತೆ ಅವನು? ಯಾರು ಸಾಯಿಸಿದ್ರಂತೆ? 10 ಪ್ರಶ್ನೆ ಒಮ್ಮೆಗೆ. ಬಿದ್ದ ಕಡ್ಡಿ ಪುರಳೆ ಬೆಂಕಿಗೆ ಸೇರಿಸುತ್ತಾ, ಗೊತ್ತಿಲ್ಲಪ್ಪ, ವಿಷ ಕುಡಿದು ಸತ್ತ ಅಂತ ಒಬ್ಬರು ಹೇಳಿದ್ರು. ಮಲಗಿರುವಾಗ ಅವರ ಅಂಗರಕ್ಷಕರೇ ತಲೆ ಕಡಿದ್ರು ಅಂತ ಇನ್ನೊಬ್ಬರು ಹೇಳಿದ್ರು. ಅವರ ಸೈನ್ಯಾಧಿಪತಿಯೇ ಕೊಲ್ಲಿಸಿದನು ಅಂತ ಸುದ್ದಿ. ಅವನಿಗೆ ರಾಜನಾಗೋ ಆಸೆ ಮೊದಲಿಂದ ಇತ್ತಂತೆ. ಯಾವುದು ನಿಜ ಯಾವುದು ಸುಳ್ಳು ಗೊತ್ತಿಲ್ಲರಪ್ಪ ಎಂದ ಅಡ್ಡಗೋಡೆಯ ಮೇಲೆ ದೀಪ ಬಿಟ್ಟಂತೆ. ನಾನು ನಿಜ ಹೇಳ್ತೀನಿ ಕೇಳಿ, ಇವೆಲ್ಲ ಅಲ್ಲ. ಅವನು ಹೆಂಡ್ತಿನೇ ಅವನನ್ನು ಕೊಲ್ಲಿಸಿರಬೇಕು. ಅವನಿಗೂ ಅವಳಿಗೂ ಆಗ್ತಿರಲಿಲ್ಲ ಅನ್ನೋದು ಈ ದೇಶಕ್ಕಲ್ಲ, ನಮಗೂ ಗೊತ್ತಿರೋ ವಿಷಯ. ಇವನು ಕಂಡು ಹುಡುಗಿರ ಹಿಂದೆ ಹೋಗೋದು ಅವಳಿಗೆ ಇಷ್ಟ ಇರಲಿಲ್ವಂತೆ. 4 ಕಾಸಿರೋ ನಾವೇ ಹೋಗ್ತೀವಂತೆ. ಇನ್ನು ನೆಲ ಆಳೋ ದಣೀರು ಬಿಡ್ತಾರಾ? ಸುಮ್ಕೆ ಕೂತಿರ್ತಾರಾ? ಆದರೆ ಆ ಅಮ್ಮಂಗೆ ಶಾನೆ ಕೋಪ ಅಂತೆ ಇದ್ರ ಬಗ್ಗೆ. ಇದೆಲ್ಲ ಗೊತ್ತಿರೋ ನಮ್ಮ ರಾಜ ಸುಮೇರು ಹೋದ ಬಾರಿ ಯುದ್ಧ ಗೆದ್ದಾಗ ಅವನು ಮೀಸೆ ಬೋಳ್ಸಿದ್ದ ಅವಳೆದ್ರಿಗೇನೆ. ನಾನೇ ಕಣ್ಣಾರೆ ನೋಡಿದ್ದೀನಪ್ಪೋ ಎಂದ ಜಂಬದಿಂದ. ಸುಮ್ಕಿರಲ್ಲ, ಆ ಯುದ್ಧ ಆದಾಗ ನೀನೆಲ್ಲಿ ಬಂದಿದ್ಯಲ್ಲ? ನಿನ್ನ ಹೆಂಡ್ರು ಬಸರಿ ಅಂತ ರಾಜ ತಗೊಂಡಿರಲಿಲ್ವಾ? ಸುಮ್ಕೆ ಬಾಯಿಗೆ ಬಂದದ್ದು ಒದರಬೇಡ ಎಂದ ಸ್ವಲ್ಪ ಸಿಟ್ಟಿನಲ್ಲೇ. ಹಂಗಲ್ರೋ, ನಮ್ಮ ಪಕ್ಕದ ಮನೆ ಚಿನ್ಯ ಹೇಳಿದ್ನಪ್ಪ, ಅವನು ಹೋಗಿದ್ನಲ್ಲ ಆ ಯುದ್ಧಕ್ಕೆ ಎಂದು ಮೆಲುವಾಗಿ ನಕ್ಕ. ಹಂಗೇಳು ಮತ್ತೆ, ನೀನೇ ಹೋಗಿದ್ದೆ ಅಂತೀಯಾ? ಹೋಗ್ಲಿ ಬಿಡು. ಈಗ ನಮ್ಮ ರಾಜ ಏನು ಮಾಡ್ತಾನೋ? ಅವ್ರ ಮೇಲೆ ಯುದ್ಧ ಮಾಡೋಕ್ಕೆ ಇದೇ ಸರಿಯಾದ ಸಮಯ ಅಲ್ವಾ? ಇಲ್ಲ, ನಮ್ಮ ರಾಜಂಗೆ ಆ ರಾಜ್ಯ ಇಷ್ಟ ಇಲ್ಲ. ಇಲ್ಲಾಂದರೆ ಆವಾಗಲೇ ಗೆದ್ದರೂ ಅವನಿಗೆ ರಾಜ್ಯ ಬಿಟ್ಕೊಡಲಿಲ್ವಾ? ಹೌದು, ನಮ್ಮ ರಾಜ ಆ ರಾಜ್ಯ ಆಳೋಲ್ಲ. ನಮಗೆ ಈ ದರಿದ್ರ ಕೊರೆಯೋ ಚಳಿಲಿ ಈ ಬೆಟ್ಟ ಕಾಯೋದು ತಪ್ಪಲ್ಲ. ಸರಿ, ಹೊತ್ತಾಯಿತು, ನೀವೆಲ್ಲ ಮಲ್ಕೊಳ್ಳಿ, ನಾನು ಎದ್ದಿರ್ತೀವಿ ಎಂದಾಗ ಎದ್ದರು ಎಲ್ಲ. ಮಿತ್ರರೇ ನಮಸ್ಕಾರ. ಲಿಚ್ಚಪಿ ಭಾಗ 11
ಉಪಭಾಗ 2. ಮುಗೀತಂತ ಆ ಗರತಿಯೊಂದಿಗೆ ಸರಸ? ಬಂದ್ರ ನಿಮ್ಮ ಮಹಾರಾಜರು ಎಂದು ಹಾಸಿಗೆಯಿಂದ ಏಳದೆ ಪಕ್ಕಕ್ಕೆ ತಿರುಗಿ ವ್ಯಂಗ್ಯದಿಂದ ಕೇಳಿದಳು ಮಹಾರಾಣಿ. 2 ವಾರದಿಂದ ಹುಷಾರಿರಲಿಲ್ಲ ಅವರಿಗೆ. ತೀರಾ ಆಯಾಸ, ಸುಸ್ತು. ರಾಜವೈದ್ಯರು ಔಷಧೋಪಚಾರ ಮಾಡಿ 2 ದಿನ ಕೆಲಸ ಮಾಡಿತ್ತಾದರೂ ಮತ್ತೆ ಕಾಯಿಲೆ ಉಲ್ಬಣಿಸಿತ್ತು. ನಿತ್ರಾಣರಾಗಿ ಮಲಗಿಯೇ ಇರುತ್ತಿದ್ದರು. ಒಮ್ಮೆ ಬಂದು ಹೋಗಿ ನೋಡಿದ್ದ ರಾಜ ಸುಮೇರು. ಮಹಾರಾಜರು ಮರಳಿ 3 ದಿನವಾಯ್ತಲ್ಲ ದೇವಿ ಎಂದರು ಅಮಾತ್ಯರು ನಾಲಿಗೆ ಕಚ್ಚಿ. ನಿಂಬೆಹಣ್ಣು ಹಿಂಡಿದಂಥ ಮುಖ ಮಾಡಿದ ರಾಣಿ, ಲೋಕಕ್ಕೆಲ್ಲ ದೇವರು ನಿಮ್ಮ ರಾಜರು. ಲೋಕದ ಎಲ್ಲ ಜನರ ಸಮಸ್ಯೆ ನಿವಾರಣೆ ಮಾಡ್ತಾರೆ. ಕಾಯಿಲೆ ಇರುವ ಹೆಂಡತಿಯನ್ನು ನೋಡಲು ಸಮಯವಿಲ್ಲ ಅವರಿಗೆ. 3 ದಿನವಾದರೂ ಇಲ್ಲಿಗೆ ಬಂದಿಲ್ಲ. ವಾರದಿಂದ ಆ ಮಿಹಿರಾ ಮಹಲಿನಲ್ಲಿ ಇದ್ದಾರೆ. ಬೇಕೇ ಇಂಥ ಮಹಾರಾಣಿ ಪದವಿ ಅಮಾತ್ಯರೇ ಎಂದು ಸ್ವಲ್ಪ ತಿರುಗಿ ಮಲಗಿದಳು. ಮಹಾರಾಣಿಯ ಅನಾರೋಗ್ಯದ ವಿಷಯ ರಾಜರಿಗೆ ಗೊತ್ತು. ಅಮಾತ್ಯರೇ ಎಲ್ಲ ವರದಿ ಮಾಡಿದ್ದರು. ಹಾಗೆಯೇ ಈ ವಾರದಲ್ಲಿ ರಾಜರು ಯಾವ ರಾಜಕಾರಣದಲ್ಲಿ ನಿರತರಾಗಿದ್ದಾರೆಂಬುದು ಅಮಾತ್ಯರಿಗೆ ಗೊತ್ತು. ಆದರೆ ಯಾವುದನ್ನೂ ಹೇಳುವಂತಿಲ್ಲ. ಅಮಾತ್ಯರ ಪದವಿ ಎಂದರೆ ವಿಷಕಂಠನ ಹಾಗೆ. ರಾಜ್ಯದ ಮೂಲೆ ಮೂಲೆಯ ವಿಷಯ, ಪರರಾಜ್ಯಗಳ ಸುದ್ದಿಗಳು, ರಾಜನ ಹಾಗೂ ಮಂತ್ರಿಗಳ ಖಾಸಗಿ ಸುದ್ದಿಗಳು, ಅಂತಃಪುರದ ಕಲಹಗಳು, ಯುವರಾಜರ ಕುಚೇಷ್ಟೆಗಳು, ಅವಾಂತರಗಳು. ಇವೇ ಅಲ್ಲದೆ ಗೂಢಾಚಾರರು ತರುವ 10 ಹಲವು ಬಗೆಯ ನಿಗೂಢ ಸುದ್ದಿಗಳನ್ನು ಅರಗಿಸಿಕೊಳ್ಳಬೇಕಿತ್ತು. ಅವುಗಳನ್ನು ಮಥಿಸಿ ಹೇಳಬೇಕಾದ್ದನ್ನು ಹೇಳಬೇಕಿದ್ದವರಿಗೆ ಹೇಳಬೇಕಿತ್ತು. ಹೇಳಬಾರದ್ದನ್ನು ತಾವೇ ನುಂಗಿಕೊಳ್ಳಬೇಕು. ಕೆಲವು ಸಂಗತಿಗಳನ್ನು ಭವಿಷ್ಯಕ್ಕೆಂದು ಸಂಗ್ರಹಿಸಬೇಕು. ಕೆಲವು ಮಾಹಿತಿಗಳನ್ನು ನಾಶ ಮಾಡಿಬಿಡಬೇಕು. ಇವೆಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಯ ಹಾಗೂ ರಾಜನ ಹಿತ ಕಾಯಬೇಕು. ರಾಜನ ಖಾಸಗಿ ವಿಷಯಗಳಲ್ಲಿ ಎಷ್ಟು ಬೇಕೋ ಅಷ್ಟು ಭಾಗವಹಿಸಬೇಕು. ಸಲಹೆ ನಿರ್ಣಯಗಳನ್ನು ನಿಷ್ಪಕ್ಷಪಾತವಾಗಿ ನಿಷ್ಠುರವಾಗಿ ಹೇಳಬೇಕು. ಪ್ರತಿ ಪ್ರಮುಖ ಕಾರ್ಯಕ್ಕೂ ಹಲವು ಪರ್ಯಾಯಗಳನ್ನು ಹೆಣೆದು ಸಿದ್ಧವಾಗಿರಬೇಕು. ಒಂದು ಯೋಜನೆ ವಿಫಲವಾದರೆ ಮತ್ತೊಂದನ್ನು ಜಾರಿಗೊಳಿಸಬೇಕು. ಆ ಮುಂದಾಲೋಚನೆಯ ಹೊಣೆ ಅಮಾತ್ಯರದ್ದೇ. ಇವೆಲ್ಲವೂ ಅಸಾಮಾನ್ಯ ಸಂಗತಿಗಳೇ ಆದರೂ ಅನುಭವದಿಂದ ನಿರಾಯಾಸವಾಗಿ ನಿಭಾಯಿಸುತ್ತಿದ್ದರು ಅಮಾತ್ಯ ರಮಣದೀಪ ಶರ್ಮರು. ಆದರೆ ರಾಜಕಾರಣದಲ್ಲಿ, ಯುದ್ಧಗಳಲ್ಲಿ, ಹಣಕಾಸಿನ ನಿರ್ವಹಣೆಯಲ್ಲಿ, ಗಡಿರಕ್ಷಣಾ ವಿಚಾರಗಳಲ್ಲಿ ಇಲ್ಲದ ಕ್ಲಿಷ್ಟತೆ ಈ ರಾಜರ ಖಾಸಗಿ ವಿಷಯಗಳಲ್ಲಿ. ರಾಜಕಾರಣದಲ್ಲಿ ಶಾಸನದ ಪ್ರಕಾರ ನಿರ್ಣಯ ಮಾಡಬಹುದು. ಆದರೆ ಇವು ಹಾಗಲ್ಲ. ಯಾವ ಸಿದ್ಧ ಸೂತ್ರಕ್ಕೂ ಒಗ್ಗದ ಜಟಿಲ ಸಮಸ್ಯೆಗಳಲ್ಲೂ ಅದರಲ್ಲೂ ಮಹಾರಾಜರೇ ನೇರ ಭಾಗವಹಿಸಿದ ವಿಷಯಗಳಲ್ಲಿ ಎಷ್ಟೇ ಹಿರಿಯರಾದರೂ ಅನುಭವಿಗಳಾದರೂ ಅಮಾತ್ಯರು ಸ್ನೇಹಿತರಂತೆ ಸಲಹೆ ಕೊಡುತ್ತಿರಲಿಲ್ಲ. ರಾಜರುಗಳು ಆ ಉದ್ದಟತನ ಸಹಿಸುವುದಿಲ್ಲ ಎಂಬ ಸ್ಪಷ್ಟ ಅರಿವಿತ್ತು ಅಮಾತ್ಯರಿಗೆ. ಹೀಗಾಗಿ ಗೊತ್ತಿದ್ದು ಗೊತ್ತಿಲ್ಲದಂತೆ ಇರುತ್ತಿದ್ದರಾದರೂ ಅಗತ್ಯವಾದ ಎಲ್ಲ ರಕ್ಷಣಾ ವ್ಯೂಹ ಹಾಗೂ ಬೇಹುಗಾರಿಕೆಯ ವ್ಯೂಹ ರಚಿಸುತ್ತಿದ್ದರು. ಮಹಾರಾಜರನ್ನು ಬೆಂಬಲಿಸುತ್ತಾ ಪ್ರಧಾನರು, ದೇವಿ, ನಿಮ್ಮ ಆರೋಗ್ಯದ ಪೂರ್ಣ ಕಾಳಜಿ ಅವರಿಗಿದೆ. ವೈದ್ಯರನ್ನು ಕರೆಸಿ ಮಾತಾಡಿದ್ದಾರೆ ಎಂದು ಉತ್ತರಾರ್ಧ ಸುಳ್ಳು ಹೇಳಿದರು. ಏನಂತ ರಾಜ್ಯಕಾರ್ಯ ನನ್ನ ಬಳಿ ಅರ್ಧ ತಾಸು ಬರಲಾಗದ್ದು? ಅವಳೇ ಹೆಚ್ಚಾದಳೋ ಅವರಿಗೆ? ಅವಳನ್ನು ನೀಗಿಸಿ ಎಂದು ನಿಮಗೆ ಹೇಳುತ್ತಲೇ ಇದ್ದೇನೆ. ನಿಮಗೂ ನನ್ನ ಮೇಲೆ ಅಸಡ್ಡೆ, ಕೈಲಾಗದವಳೆಂದು ಎಂದು ಸುಸ್ತಾಗಿ ಕೆಮ್ಮಿದಳು. ಸ್ವಲ್ಪ ನೀರು ಕೊಟ್ಟ ಅಮಾತ್ಯರು, ನಿಮ್ಮ ಬಗ್ಗೆ ಅಸಡ್ಡೆ ತೋರಿದರೆ ಆ ಅಖಿಲಾಂಡೇಶ್ವರಿ ಮೆಚ್ಚುತ್ತಾಳೆಯೇ ದೇವಿ. ನನ್ನ ಜೀವವಿರುವವರೆಗೆ ಆ ಅನುಮಾನ ಬೇಡ. ಹಲವು ಘಟನೆಗಳಾಗಿವೆ ವಾರದಲ್ಲಿ. ಹೀಗಾಗಿ ಪ್ರಭುಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಅಲ್ಲದೆ ಪೂರ್ವದ ನಾಡಲ್ಲಿ ಬರಗಾಲವಾಗಿ ಜನ ದಂಗೇಳುವ ಸೂಚನೆಗಳಿವೆ. ಅದನ್ನು ಗಮನಿಸುತ್ತಿದ್ದೇವೆ.
ವಿಂಧ್ಯ ಪ್ರಭುಗಳ ಸಾವಿನ ತನಿಖೆ ಆಗುತ್ತಿದೆ ಎಂದರು ಸಮಾಧಾನದಿಂದ. ಅದಕ್ಕೆಲ್ಲ ನೀವಿಲ್ಲವೇ? ಸೈನ್ಯಾಧ್ಯಕ್ಷರಿಲ್ಲವೇ? ಮಂತ್ರಿ ಪರಿಷತ್ತಿಲ್ಲವೇ? ನೀವೆಲ್ಲ ರಾಜರಿಗೆ ಇದ್ದೀರಿ. ನನಗೆ ಯಾರಿದ್ದಾರೆ ಅಮಾತ್ಯರೇ? ಮಕ್ಕಳು ದೂರದ ನಾಡಲ್ಲಿ ಓದುತ್ತಿದ್ದಾರೆ. ಜೊತೆಗಿರುವ ಪತಿಯು ಅನಾರೋಗ್ಯದಲ್ಲೂ ಮಾತನಾಡಿಸಲಿಲ್ಲವೆಂದರೆ ನನ್ನ ಜೀವನಕ್ಕೇನು ಅರ್ಥ? ಹೆಣ್ಣಿನ ಬಾಳೆ ಹೀಗೆ ಏನು? ಆ ಸುಹಾಸಿನಿಯದು ಒಂದು ಗೋಳು, ನನ್ನದು ಇನ್ನೊಂದು ಗೋಳು. ಬೆಂಕಿಯಲ್ಲಿ ಬಿದ್ದ ಹುಳದಂತೆ ಅವಳಾದರೆ ಕುದಿವ ಎಣ್ಣೆಯಲ್ಲಿ ಬಿದ್ದಂಥ ಹುಳುವಾಗಿದ್ದೇನೆ ನಾನು. ಖೇದವೆನಿಸಿತು ಅಮಾತ್ಯರಿಗೆ. ಅದನ್ನು ತೋರಗೊಡದೆ ಹಲವು ಸೂಕ್ಷ್ಮ ವಿಚಾರಗಳಲ್ಲಿ ಪ್ರಭುಗಳು ಮಗ್ನರಾಗಿದ್ದಾರೆ. ನನ್ನನ್ನು ನಂಬಿ ನಾನು ಎಲ್ಲವನ್ನೂ ಹೇಳಲಾಗದು. ನೀವು ಸೋಸಿಯೇ ವಿಷಯ ಹೇಳ್ತೀರಿ ಅನ್ನೋದು ಗೊತ್ತು ಅಮಾತ್ಯರೇ. ಅದೇನು ಸೂಕ್ಷ್ಮ ವಿಚಾರ ತಿಳಿಸಿ ನನಗೂ ಎಂದು ದಿಂಬಿಗೆ ಒರಗಿ ಕೂತಳು. ಪೂರ್ವ ಭಾಗದ ದಂಗೆಯ ವಿಷಯ ಹೇಳಿದೆ. ಜಾನುವಾರುಗಳು ಸಹ ನೀರಿಲ್ಲದೆ ಸೊರಗುತ್ತಿವೆಯಂತೆ. ಅದಕ್ಕೆ ತತ್ಕ್ಷಣದ ಹಾಗೂ ಶಾಶ್ವತ ಪರಿಹಾರ ಹುಡುಕುತ್ತಿದ್ದೇವೆ. ಉತ್ತರದ ಹಲವು ವರ್ತಕರು ತೆರಿಗೆ ವಂಚನೆ ಮಾಡಿದ್ದಾರೆ. ಅದರ ತನಿಖೆ ನಡೆಯುತ್ತಿದೆ. ಅಧಿಕಾರಿಗಳೇ ಶಾಮೀಲಾಗಿದ್ದಾರೆಂದು ಅನುಮಾನ ನಮಗೆ. ಅಲ್ಲದೆ ವಿಂಧ್ಯರ ಹಂತಕರನ್ನು ಬಂಧಿಸಬೇಕಿದೆ. ಹೀಗೆ ಮಂತ್ರಿಗಳು ಹೇಳುತ್ತಿದ್ದರೆ ಅನಾಸಕ್ತಿ ತೋರಿದ ಮಹಾರಾಣಿ, ಅವೆಲ್ಲ ನೀವು ನಿಭಾಯಿಸ್ತೀರಾ ಬಿಡಿ. ನಿಮಗೆ ಇವಾವುವೂ ಹೊಸದಲ್ಲ. ಆ ಅನಿರುದ್ಧನ ವಿಷಯ ಹೇಳಿ. ಆ ವಯ್ಯಾರಿ ಯಾವಾಗ ತೊಲಗುತ್ತಾಳೆ ಹೇಳಿ. ಇವಿಷ್ಟೇ ನನಗೆ ಬೇಕಿರೋದು. ಅವಳಿಲ್ಲವೆಂದರೆ ರಾಜರು ನನ್ನ ಬಳಿ ಬಂದೇ ಬರುತ್ತಿದ್ದರು, ಎಷ್ಟೇ ರಾಜಕಾರಣವಿದ್ದರು ಎಂದು ಮೂಲಕ್ಕೆ ಕೈ ಹಾಕಿದರು ಅನುಭವಸ್ಥ ಮಹಾರಾಣಿ. ಮುಂದುವರೆದ ಮಂತ್ರಿಗಳು, ಅನಿರುದ್ಧನ ಬಾಯಿ ಬಿಡಿಸಿದ್ದೇವೆ. ತಾನೊಬ್ಬ ಗೂಢಾಚಾರ ಎಂದು ಒಪ್ಪಿದ್ದಾನೆ. ಮಹೋಬಲದ ರಾಜ ಅಮೃತಜಿತ ಬಲನೆ ಇವನನ್ನು ಕಳಿಸಿದ್ದಾನೆಂದು ಒಪ್ಪಿದ. ನೃತ್ಯಗಾತಿಯ ಜೊತೆ ನಟುವಾಂಗದ ರೀತಿ ಬಂದರೆ ಅನುಮಾನ ಬರೋಲ್ಲ ಎಂದು ಯೋಜನೆ ಹಾಕಿದ್ದರಂತೆ. ಇಲ್ಲಿನ ಅರಮನೆಯ ಒಳ ವಿಷಯ ಸಂಗ್ರಹಿಸಲು ನಿಯುಕ್ತಿಯಾಗಿದ್ದಾರಂತೆ. ಮತ್ತೆ ಇನ್ನೇಕೆ ಸುಮ್ಮನಿದ್ದೀರಿ? ಅವನು ಬೇಹುಗಾರನೆಂದ ಮೇಲೆ ಅವಳು ಬೇಹುಗಾರಳು ತಾನೇ, ಅಥವಾ ಪಾಲುದಾರಳು ತಾನೇ? ಇಷ್ಟು ಸಾಲದೆ ಅವಳನ್ನು ಬಂಧಿಸಳು ಎಂದಳು ಕೋಪದಿಂದ ರಾಣಿ. ಸಮಾಧಾನದಿಂದ ಅಮಾತ್ಯರು, ಅದಕ್ಕೆ ಹೇಳಿದ್ದು ಮಾತೆ, ಇಲ್ಲಿ ಹಲವು ಸೂಕ್ಷ್ಮಗಳಿವೆ ಎಂದು. ಇವನು ಗೂಢಾಚಾರನೆಂಬುದು ಸಹ ಲಿಚ್ಚಪಿಗೆ ಗೊತ್ತಿಲ್ಲವಂತೆ. ಅವಳ ರಕ್ಷಣೆಗೆ ಬಂದಿರುವವ ಎಂದು ನಂಬಿದ್ದಾಳಂತೆ. ಕಷ್ಟದಿಂದ ಬಾಯರಳಿಸಿ ನಕ್ಕ ರಾಣಿ, ಅಂಗೈನಷ್ಟೇ ಸ್ಪಷ್ಟವಾಗಿರುವ ಈ ಸಂಗತಿ ನಂಬುತ್ತೀರಾ ನೀವು? ಅಂಗರಕ್ಷಕ ಮನೆಯ ಹೊರಗಿರುತ್ತಾನೆ, ಒಳಗಲ್ಲ. ಅಲ್ಲದೆ ಅವರ ಮನೆಯಲ್ಲಿ ಗಿಡಮೂಲಿಕೆಗಳು ಔಷಧಿಗಳು ಏಕಿದ್ದವಂತೆ ಎಂದರು ಬಾಣ ಹೊಡೆದಂತೆ. ಸಮಾಧಾನದಿಂದ ಮಂತ್ರಿಗಳು, ಅವನಿಗೆ ಸ್ವಲ್ಪ ವೈದ್ಯ ಗೊತ್ತು. ನಮ್ಮ ಬೇಹುಗಾರರು ಅದನ್ನು ಸಾಕ್ಷೀಕರಿಸಿದ್ದಾರೆ. ವೈದ್ಯಕೀಯ ಅವನ ಪ್ರವೃತ್ತಿ. ಹೀಗಾಗಿ ಒಂದಷ್ಟು ಮೂಲಿಕೆಗಳಿವೆ. ಅವನಿಗೆ ತಲೆಬೇನೆ ಹಾಗೂ ಬೆನ್ನು ನೋವಿನ ಸಮಸ್ಯೆ ಇದೆ. ಹೀಗಾಗಿ ಔಷಧಿ ತಯಾರು ಮಾಡಿ ಬಳಸುತ್ತಾನೆ. ಇದರಲ್ಲಿ ಅಚ್ಚರಿ ಹಾಗೂ ಅನುಮಾನ ಇಲ್ಲ. ಅಚ್ಚರಿಯ ಸಂಗತಿ ಇನ್ನೊಂದಿದೆ. ರಾಣಿ ಏನೆಂದು ತಲೆಯಾಡಿಸಲು, ಇವನ ಸಹಚರರು 5 ಮಂದಿ ಸಿಕ್ಕಿಬಿದ್ದಿದ್ದಾರೆ. ಎಲ್ಲರೂ ಗೂಢಾಚಾರರೇ. ಎಲ್ಲರನ್ನೂ ವಿಚಾರಿಸಿದ್ದೇವೆ. ರಾಜರ ತೀರ್ಪಿಗೆ ಕಾಯುತ್ತಿದ್ದೇವೆ ಗಲ್ಲಿಗೇರಿಸಲು. ನಿಮ್ಮ ಮಾತೇ ನನಗೆ ಅರ್ಥವಾಗದು ಅಮಾತ್ಯರೇ. ಸಹಚರರನ್ನು ಬಂಧಿಸಿದ ಮೇಲೆ ಅವನ ಮನೆಯಲ್ಲೇ ಇದ್ದ ಸಹಚಾರಿಣಿಯನ್ನು ಏಕೆ ಬಂಧಿಸಿಲ್ಲ? ಸಾವಧಾನದಿಂದ ಮಂತ್ರಿಗಳು, ಅದು ಪ್ರಭುಗಳ ನಿರ್ಧಾರ. ಅವಳು ಗೂಢಚಾರರಲ್ಲ ಎಂಬುದು ಸತ್ಯ. ಅವಳು ಕಲಾವಿದೆಯೇ. ಆದರೆ ಅವಳಿಂದ ಅಪಾಯವಿಲ್ಲವೇ? ಇಲ್ಲವೆಂದು ಪ್ರಭುಗಳ ವಾದ, ಇದೆ ಎಂದು ನಮ್ಮ ವಾದ. ಹೀಗಾಗಿ ಸೂಕ್ತ ರಕ್ಷಣಾ ವ್ಯವಸ್ಥೆ ಮಾಡಿದ್ದೇವೆ.
ವಿಶೇಷವಾಗಿ ಯಾರಿಂದಲೂ ಏನು ಸ್ವೀಕರಿಸಿ ಬಾರದೆಂದು ಹೇಳಿದ್ದೇವೆ. ಅವಳ ಕೈಲಿ ಯಾವ ಅಸ್ತ್ರವಿಲ್ಲವೆಂದು ಖಚಿತಪಡಿಸಿಕೊಂಡಿದ್ದೇವೆ. ಗೂಢಚಾರರಿಗೆ, ಅಂಗರಕ್ಷಕರಿಗೆ ಸೂಕ್ತ ನಿರ್ದೇಶನ ಇವೆ. ತಾವು ಹೆದರುವ ಪ್ರಮೇಯವಿಲ್ಲ ದೇವಿ. ನನಗೇಕೋ ಸಮಾಧಾನವಿಲ್ಲ ಅಮಾತ್ಯರೇ. ಅದು ಕೆಂಡ ಎಂದು ಗೊತ್ತಿದ್ದು ಕಿರೀಟದಲ್ಲಿ ಇಟ್ಟುಕೊಳ್ಳಬೇಕೆ? ವಿಷ ಎಂಬ ಅರಿವಿದ್ದು ಬಟ್ಟಲಲ್ಲಿ ಶೇಖರಿಸಬೇಕೆ? ನಿಜ ದೇವಿ ನಿಮ್ಮ ಮಾತು. ಆದರೆ ಇದು ನಾನು ಬಿಡಿಸಲಾಗದ ಗಂಟು. ಅದಕ್ಕೆ ಮಾಡಬೇಕಾದ ರಕ್ಷಣಾ ಕಾರ್ಯಗಳನ್ನು ಮಾಡಿದ್ದೇನೆಯೇ ಹೊರತು ಕೆಂಡವನ್ನು ಬಿಸಾಡಿ ಎಂದು ಹೇಳುವ ಉದ್ದಟತನ ತೋರಲಾರೆ. ಇನ್ನೊಂದು ವಾರವಷ್ಟೇ ನಿಶ್ಚಿಂತೆಯಾಗಿರಿ. ದೀಪಾವಳಿಯ ನೃತ್ಯ ಸಂಗಮದ ಬಳಿಕ ಅವಳನ್ನು ಊರಿಗೆ ಕಳಿಸುವ ಉಪಾಯ ಮಾಡೋಣ. ಈಗ ಅದಕ್ಕೆ ಇನ್ನೊಂದು ನೆಪವೂ ಸಿಕ್ಕಿದೆ. ಏನದು? ನಿನ್ನೆ ಅಮೃತ ಜಿತಬಲನ ಹತ್ಯೆಯಾಗಿದೆ. ನಿಜವೇ? ಹೇಗಾಯಿತಂತೆ? ಲಿಚ್ಚಪ್ಪಿಗೆ ಗೊತ್ತೇ ಇದು? ಆಂತರಿಕ ದಂಗೆಯಿಂದ ಅಂಗರಕ್ಷಕರೇ ಕೊಂದಿದ್ದಾರೆಂದು ಸುದ್ದಿ. ಈ ನೆಪದಲ್ಲಿ ಅವಳನ್ನು ಊರಿಗೆ ಅಟ್ಟಿಬಿಡೋಣ. ನಕ್ಕ ರಾಣಿ. ಊರಿಗೆ ಅಟ್ಟುವಾಗ ಇನ್ನೆಂದೂ ಬಾರದಂಥ ನರಕಕ್ಕೆ ಅಟ್ಟಿಬಿಡಿ, ಮತ್ತೆಂದೂ ಕಾಡದಿರಲಿ ಶನಿ ಎಂದು ನೆಟಿಕೆ ಮುರಿದರು ರಾಣಿ. ಮೌನವಾದರು ಅಮಾತ್ಯರು. ಮಿತ್ರರೇ, ಇಲ್ಲಿಗೆ ಲಿಚ್ಚಪ್ಪಿಯ ಭಾಗ 11 ಮುಗಿಸುತ್ತಿದ್ದೇನೆ. ಮುಂದಿನ ಭಾಗದಲ್ಲಿ ಅಮೃತ ಜಿತಬಲ ಸತ್ತ ಮೇಲೆ ಲಿಚ್ಚಪ್ಪಿ ಮಾಡಿದ್ದೇನು? ಅನಿರುದ್ಧನ ಪ್ರತಿತಂತ್ರಗಳೇನು? ವಿಂಧ್ಯನನ್ನು ಸಾಯಿಸಿದವರಾರು? ಮುಕ್ತವಾಗಿ ಅಭಿಪ್ರಾಯಿಸಿ. ನಿಮ್ಮ ವಿಶ್ವಾಸಿ ಹಿರಿಸಾವೆ ಕಿರಣ್. ನಮಸ್ಕಾರ.